ನಾವು ಮಾತಾಡ್ತಾ ಇರೋದು ತುಂಬಾ ಮುಖ್ಯವಾದ ವಿಚಾರ. ನೀವು ಇಲ್ಲಿಂದ ಹೋಗಿ. ನಾನು ನನ್ನ ಗಂಡನ ಹತ್ರ ಮಾತಾಡ್ದೆ. ನೀನ್ ಇಲ್ಲಿಂದ ಹೋಗ್ತೀಯಾ ಇಲ್ಲ ನೀವು ಒಳಗ್ ಬರ್ತೀರಾ? ಸರಿ, ಏನದ್ ನಿಂದು? ನಿಮ್ಮ ಅಮ್ಮಂಗೆ ಯಾಕೆ ಹೊಡೆದ್ರಿ ನೀವು? ಅಮ್ಮ ಯಾರು? ಏನ್ರಿ ಹೀಗ್ ಕೇಳ್ತಾ ಇದ್ದೀರಾ? ಓ, ನಮ್ಮ ಮನೆಯಲ್ಲಿ ಒಬ್ಳು ಮುದುಕಿದಾಳಲ್ಲ, ಅವಳ ಬಗ್ಗೆ ಕೇಳ್ತಾ ಇದ್ದೆ ನೀನು? ಅವಳು ನಮ್ಮ ಅಮ್ಮ ಅಲ್ಲ ಅನ್ನೋದು ನಿನಗೂ ಗೊತ್ತು ತಾನೆ? ರೀ, ಹೆತ್ತೋಳ್ ಮಾತ್ರ ತಾಯಿ ಆಗಲ್ಲ ರೀ. ಸಾಕಿ ಬೆಳೆಸ್ತೋಳು ತಾಯಿನೇ. ಅವ್ರ ಮೇಲೆ ಕೈ ಮಾಡೋಂತ ತಪ್ಪು ಏನ್ ಮಾಡಿದ್ರು ಅವರು? ಇದು ನಿನಗೆ ಸಂಬಂಧ ಪಡದೇ ಇರೋ ವಿಚಾರ. ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ. ನಮ್ಮನೆಯಲ್ಲಿ ಯಾರಿಗೇನೇ ಆದ್ರೂ ಅದನ್ನ ಕೇಳೋ ಅಧಿಕಾರ, ಹಕ್ಕು ಎರಡೂ ನನಗಿದೆ. ಓ, ಹಕ್ಕು ಅಧಿಕಾರ ತಪ್ಪು ಮಾಡ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಹೊಡಿಬೇಕಾಗಿತ್ತು ಆ ಮುದುಕಿಗಲ್ಲ. ನಿನಗೆ ಇನ್ನೊಂದು ಸಲ ಮುದುಕಿ ಪರ ಹೊಯ್ಸ್ಕೊಂಡು ಬಂದ್ರೆ ಹೋಗು. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಅದ್ಗೆ? ಅರ್ಜುನ್, ನಿಜವಾಗ್ಲೂ ಈ ಶಿಲ್ಪ ಅಪ್ಸರೆ ತರ ಇದೆ. ಅದರ ಮುಖದಲ್ಲಿ ಜೀವ ಕಳೆ ಎದ್ದು ಕಾಣ್ತಾ ಇದೆ. ನಿಜವಾಗ್ಲೂ ಜೀವ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಈ ಶಿಲ್ಪನ ಕೆತ್ತ ಶಿಲ್ಪಿ ಯಾರೋ ರಸಿಕನೇ ಇರಬೇಕು. ಅರ್ಚನಾ ಅವರೇ, ಏನ್ ನೋಡ್ತಾ ಇದ್ದೀರಾ? ಈ ಸುಂದರವಾದ ಶಿಲ್ಪನ ಮುಟ್ಬೇಕನ್ನಿಸ್ತದೆ. ಮುಟ್ಬೇಡಿ ನೀವು ಅದನ್ನ. ಯಾಕೆ? ಅದು ಹೆಣ್ಣಿನ ವಿಗ್ರಹ ರೀ, ಅದಕ್ಕೆ ಜೀವ ಇಲ್ಲ, ವಿಗ್ರಹ ಅದು. ಜೀವ ಇದ್ರು ಇಲ್ಲೇ ಇದ್ರು ಹೆಣ್ಣು ಹೆಣ್ಣೆ ಅಲ್ವಾ? ನಿಮ್ಮ ಪ್ರಕಾರ ನಾನು ಯಾವ ಹೆಣ್ಣನ್ನು ನೋಡಬಾರ್ದು, ಮುಟ್ಟಬಾರ್ದು ಅಲ್ವಾ? ಹೌದು. ರೀ, ಪ್ರೀತಿ ಇರಬೇಕು, ಆದ್ರೆ ಇಷ್ಟೊಂದಿರಬಾರ್ದು. ನೋಡಿ, ನೀವು ನನ್ನವರು, ನನಗೆ ಮಾತ್ರ ಸ್ವಂತ. ಸರಿ, ನಿಮ್ಮಿಷ್ಟದಂತೆ ಆಗ್ಲಿ ಬಿಡಿ. ಅಮೃತ ಅವರೇ, ನಂಗೆ ಯಾಕೋ ಇವತ್ತಿಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇದೆ. ಇಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದಕ್ಕಲ್ಲಿ ಹಾಕ್ಬೇಡಿ. ಸರಿ ಆಯ್ತು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ರೀ, ಇಲ್ಲೇನಾದ್ರೂ ಫೈರ್ ಕ್ಯಾಂಪ್ ಹಾಕೋದಕ್ಕೆ ಅರೇಂಜ್ಮೆಂಟ್ ಮಾಡ್ಬೋದಾ ನೋಡ್ತೀನಿ. ಒಂದು ನಿಮಿಷ.
ಅಣ್ಣ ಯಾಕೆ ಹೀಗೆ ಯೋಚನೆ ಮಾಡ್ತಿದ್ಯಾ? ರುದ್ರ, ಯಾವುದೋ ಕನ್ಯೆ ಅರ್ಜುನನ ಕೊಲ್ಲೋದಕ್ಕೆ ಎಲ್ಲೋ ಕಾಯ್ತಾ ಇದ್ದಾಳೆ ಅಂತೇಳಿ ಬಾಬಾ ಹೇಳಿದರು. ಯಾರವಳು? ಎಲ್ಲಿದ್ದಾಳೆ? ಅರ್ಜುನ್ಗೂ ಅವಳಿಗೂ ಏನು ಸಂಬಂಧ? ಅವಳಿಗೆ ಅರ್ಜುನ್ ಮೇಲೆ ಯಾಕಷ್ಟು ದ್ವೇಷ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅಣ್ಣ ಅವಳು ಯಾರು ಏನು ಅನ್ನೋದು ಬಾಬನ್ಗೂ ಗೊತ್ತಿಲ್ಲ ಅಂತ ಹೇಳಿದ್ರು ತಾನೆ. ನೀನ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಅಷ್ಟಕ್ಕೋ ಅವಳಿಂದ ನಮ್ಗೆ ಏನಾಗಬೇಕಾಗಿದೆ ಹೇಳೋ? ನಮಗೆ ಬೇಕಾಗಿರೋದು ನಮ್ಮ ಶತ್ರು ಅರ್ಜುನ್ನ ಕೊಲ್ಲೋದಷ್ಟೇ. ನೀನು ಹೇಳ್ತಾ ಇರೋದು ಕೂಡ ಸತ್ಯನೇ. ನಮ್ಮ ಅದೃಷ್ಟ ಚೆನ್ನಾಗಿದೆ ಅಣ್ಣ. ಯಾಕೆ? ಯಾಕೆ ಅಂದರೆ ಅರ್ಜುನ ಮುಗಿಸೋದಕ್ಕೆ ಬಾಬಾ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ನಾವಿಬ್ಬರೇ ಇದ್ದಿದ್ದರೆ ಇಷ್ಟೊತ್ತಿಗೆ ಅರ್ಜುನ್ ನಮ್ಮನ್ನು ಮುಗಿಸಿ ಎಳ್ಳು ನೀರು ಬಿಟ್ಟು ಜೊತೆಗೆ ಹಾಲು ತುಪ್ಪ ಬಿಟ್ಟಿರ್ತಿದ್ದ. ಅವತ್ತು ನಾಗ ಪ್ರಹಾರ ಆದಮೇಲೆ ನಾನು ನೀನು ಇಬ್ಬರು ಉಳ್ಕೊಳ್ತೀವಿ ಅನ್ನೋ ಆಸೆ ಆಗಲಿ ನಂಬಿಕೆ ಆಗಲಿ ಇರಲಿಲ್ಲ. ಆದರೆ ಅವತ್ತು ಬಾಬಾ ನಮ್ಮ ಪಾಲಿಗೆ ದೇವರು ಬಂದು ಹಾಗೆ ಬಂದು ನಮ್ಮನ್ನು ಕಾಪಾಡಿದರು. ಅವರು ನಮಗೆ ಮಾಡಿರೋ ಉಪಕಾರಕ್ಕೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕಡಿಮೆನೆ. ಈ ಅರ್ಜುನ್ ಅನ್ನೋ ನಾಗ ಮತ್ತೆ ನಮ್ಮ ಮೇಲೆ ಪ್ರಹಾರ ಮಾಡೋದಕ್ಕಿಂತ ಮುಂಚೆ ನಾವೇ ಅದನ್ನು ಸಂಹಾರ ಮಾಡಬೇಕು. ಆದರೆ ಅದು ಅಷ್ಟು ಸುಲಭ ಅಲ್ಲ. ಅದು ಸುಲಭ ಅಲ್ಲ ಅಂತ ಗೊತ್ತೋಣ, ಆದರೆ ಅಸಾಧ್ಯವಾದದ್ದೇನಲ್ವಲ್ಲ. ಮೊದಲು ಈ ಅರ್ಜುನ್ಗೊಂದು ಗತಿ ಕಾಣಿಸಿ ಆಮೇಲೆ ಈ ಮುದುಕಿನ ಮನೆಯಿಂದ ಆಚೆ ಕಳಿಸ್ಬೇಕು. ಆಗಲೇ ನನಗೆ ಸಮಾಧಾನ. ರುದ್ರ, ಅದು ಮುಂದಿನ ವಿಚಾರ. ನಾಳೆ ಬಾಬಾ ಶೇಷನ ಸಂಹಾರ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಮೊದಲು ಅದ್ರ ಬಗ್ಗೆ ಗಮನ ಕೊಡೋಣ. ಶತ್ರುಗಳನ್ನ ಒಟ್ಟಿಗೆ ಮುಗಿಸೋದಕ್ಕಿಂತ ಅವ್ರನ್ನ ಒಬ್ಬೊಬ್ಬರನ್ನೇ ಮುಗಿಸಿ ನಮ್ಮ ದಾರಿನ ಸುಗಮ ಮಾಡ್ಕೋಬೇಕು. ಶೇಷ, ಶೇಷ, ಹೇಳೋ ಮೃತ, ನೀವೆಲ್ಲಿದ್ದೀರಾ? ನಾವಿಲ್ಲೇ ಹೊರಗಡೆ ಬಂದಿದ್ವಿ ಶೇಷ. ನಮ್ಮ ವಾಹನ ನಿಯಂತ್ರಣ ತಪ್ಪಿ ಸ್ವಲ್ಪ ಸಮಸ್ಯೆ ಆಗಿದೆ. ನೀನು ಅರ್ಜುನ್ ಹುಷಾರಾಗಿದ್ದೀರಾ ತಾನೆ? ನಮ್ಗೇನೂ ಆಗಿಲ್ಲ, ನಾವು ಹುಷಾರಾಗೇ ಇದ್ದೀವಿ. ಈಗ ಎಲ್ಲಿದ್ದೀರಾ? ಇಲ್ಲೇ ಒಂದು ಕಾಡಿದೆ, ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿದ್ದೀವಿ. ಇವತ್ತು ರಾತ್ರಿ ನಾವು ಇಲ್ಲೇ ಇರಬೇಕಾಗ್ಬೋದು ಶೇಷ. ಅದ್ಯಾವ ದೇವಸ್ಥಾನನೋ ಅದ್ಯಾವ ಸ್ಥಳನೋ ಹುಷಾರಾಗಿರಿ. ಸರಿ ಸರಿ, ನನ್ನ ಜೊತೆ ಅರ್ಜುನ್ ಅವರಿದ್ದಾರೆ. ಆದರೆ ನನಗೆ ನಿಂದೆ ಚಿಂತೆ. ನೋಡು ಶೇಷ, ಯಾವುದೇ ಕಾರಣಕ್ಕೂ ಎಂಥದೇ ಪರಿಸ್ಥಿತಿ ಬಂದರೂ ನನ್ನ ಸೂಚನೆ ಸಿಗದೆ ನೀನು ಕೋಣೆಯಿಂದ ಹೊರಗಡೆ ಬರಬಾರ್ದು. ಹಾಗೆ ಮನೆಯವ್ರ ಕಣ್ಣಿಗೂ ಕಾಣಿಸ್ಕೋಬೇಡ ಶೇಷ. ಸರಿ, ನೀನು ಹೇಳ್ದಾಗೆ ಮಾಡ್ತೀನಿ. ನಾನು ಹೇಳಿದ್ದನ್ನ ಯಾವುದೇ ಕಾರಣಕ್ಕೂ ನೀನು ಮರಿಬೇಡ ಶೇಷ. ಇಲ್ಲ ಅಮೃತ. ಸರಿ, ನೀನು ಮತ್ತೆ ನಿನ್ನ ಮೂಲ ಸ್ವರೂಪಕ್ಕೆ ಹೋಗಿ ಆ ಹೂವಿನ ಬುಟ್ಟಿಯಲ್ಲೇ ಇರು. ಆಯ್ತಾ? ಹುಷಾರು.
ಈ ಅಮೃತ ಅವ್ರು ಎಲ್ಲಿ ಹೋದ್ರು? ರೀ, ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ? ಕೋಪನಾ? ಇಲ್ವಲ್ಲ. ಮತ್ತಿನ್ನೇನು, ಮನೇಲಿದ್ದಾಗೂ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತೀರಾ, ಇಲ್ಲೂ ನನ್ನ ಒಂಟಿಯಾಗಿ ಬಿಟ್ಟು ಹೋದ್ರಲ್ಲ. ನಿಮ್ಮ ಕೋಪ ಕಾರಣ ಇದಾ? ನಾನು ದೇವಸ್ಥಾನ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಮನೆಯಿಂದ ರೆಸಾರ್ಟ್ಗೆ ಹೋಗೋಣ ಅಂತ ಹೊರಟ್ವಿ. ಅಂದ್ಕೊಂಡಂಗೆ ಎಲ್ಲ ಆಗಿದ್ದಿದ್ರೆ ಇಷ್ಟೊತ್ತಲ್ಲಿ ರೆಸಾರ್ಟಲ್ಲಿ ಊಟ ಮುಗಿಸಿ ಯಾಕೆ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರಿ? ಮುಂದೆ ಹೇಳಿ. ಇಷ್ಟೊತ್ತಿಗೆ ರೊಮ್ಯಾನ್ಸ್ ಮಾಡ್ತಿರ್ತಿದ್ವಿ ಎಂದೆ. ನೀವೆಲ್ಲಿಗೆ ಹೋದ್ರೂ ಸಹ ನಿಮ್ಮ ಲೋಕದಿಂದ ಹೊರಗಡೆ ಬರೋದಿಲ್ಲ ನೋಡಿ. ಅಯ್ಯೋ, ನಾನು ಉಸಿರಾಡ್ತಾ ಇರೋದು ನಿಮ್ಮ ಪ್ರೀತಿ ಪ್ರೇಮದಿಂದ ಅಲ್ಲ ಕಣ್ರಿ. ಮತ್ತೆ ಈ ನಿಮ್ಮ ಕಣ್ಣೋಟದಿಂದ, ನಿಮ್ಮ ಕಿರುನಗೆಯಿಂದ, ನಿಮ್ಮ ಅವನಪ್ಪು ವಯ್ಯಾರದಿಂದ, ನಿಮ್ಮ ತಳುಕು ಬೆಳಕಿನಿಂದ, ಆಹಾ, ನಿಮ್ಮ ಒಂದೊಂದು ನಗು, ಆ ಒಂದೊಂದು ಹೆಜ್ಜೆ ನನ್ನ ಹೃದಯದ ಬಡಿತನ ಹೆಚ್ಚು ಮಾಡುತ್ತೆ ಕಣ್ರಿ. ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ನೀವು ನನ್ನ ಸರ್ವಸ್ವ. ಅರ್ಜುನ್, ನಿನ್ನ ಒಂದು ಸ್ಪರ್ಶಕ್ಕೋಸ್ಕರ ನಾನು ಶತಮಾನಗಳಿಂದ ಕಾಯ್ತಾ ಇದ್ದೀನಿ. ಅದು ನಿನಗೆ ಗೊತ್ತಿಲ್ಲ. ಈ ಸಲ ಆದ್ರೂ ನಿನ್ನ ಬೆರಳು ನನಗೆ ಸೋಕ್ಲಿ, ಅದರಿಂದ ನನ್ನ ಶಾಪ ವಿಮೋಚನೆ ಆಗುತ್ತೆ. ಅರ್ಚನಾ ಅವರೇ, ಇದು ನಮ್ಮ ಮನೆ ಅಲ್ಲ, ದೇವಸ್ಥಾನ. ಇಲ್ಲಿ ಇಂಥ ಮಾತುಗಳನ್ನೆಲ್ಲ ಆಡಬಾರ್ದು. ರೀ, ಈ ಸೃಷ್ಟಿಗೆ ಮೂಲ ಕಾರಣನೇ ಪ್ರೀತಿ ಪ್ರೇಮ. ಆ ದೇವಾನು ದೇವತೆಗಳು ಕೂಡ ಪ್ರೀತಿ ಪ್ರೇಮಕ್ಕೆ ದಾಸರು. ಹೀಗಿರುವಾಗ ನೀವು ಹೇಳ್ದಾಗೆ ಇಲ್ಲಿರೋ ಯಾವ ದೇವರು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ. ನೋಡಿ, ನಾನು ಪ್ರೇಮ ಪೂಜಾರಿ. ನಾನು ನಿಮ್ಮ ಪ್ರೇಮ ದೇವತೆ. ಅರೆ, ನಿಮ್ಗೆ ಗೊತ್ತಾಯ್ತು? ನನ್ನ ಮದುವೆ ಆದಾಗಿನ ಈ ಮಾತನ್ನ ನೀವು ಎಷ್ಟು ಸಾವಿರ ಸರಿ ಹೇಳಿಲ್ಲ ಹೇಳಿ. ಬರೀ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾ? ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ರಿ. ಅರೆ, ಇದೇನು ವಿಚಿತ್ರ ಅರ್ಜುನ್ ಅವರೇ? ಏನಾಯ್ತ್ರಿ? ನಾವು ಈ ದೇವಸ್ಥಾನ ಬಂದಾಗ ಆ ವಿಗ್ರಹದ ಮೇಲೆ ಯಾವ ಬಳ್ಳಿನೂ ಇರಲಿಲ್ಲ, ಅದ್ರಲ್ಲಿ ಹೂವು ಬಿಟ್ಟಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಹೂ ಬಿಟ್ಟಿದೆ. ಇದೇ ಹೇಗೆ ಸಾಧ್ಯ? ಅಮೃತ ಅವರೇ, ನಾವು ಬಂದಾಗ ಮುಸ್ಸಂಜೆ ಹೊತ್ತು ನಾವು ಅದನ್ನು ಸರಿಯಾಗಿ ಗಮನಿಸ್ಲಿಲ್ಲ ಅಂತ ಅನ್ಸುತ್ತೆ. ಆ ಬಳ್ಳಿ ಮೊದಲೇ ಇತ್ತು ಅನ್ಸುತ್ತೆ. ಇದಕ್ಕಿದ್ದಾಗ ಹೇಗೆ ಬೆಳೋದಕ್ಕೆ ಸಾಧ್ಯ? ಅರ್ಜುನ್ ಅವರೇ, ಆ ಹೂ ಎಷ್ಟು ಸುಂದರವಾಗಿದೆ ಅಲ್ವಾ? ಇಲ್ಲ, ನಿಮ್ಮಷ್ಟು ಸುಂದರವಾಗಿಲ್ಲ ಬಿಡಿ. ಈಗೇನು, ಆ ಹೂ ನಿಮಗೆ ಬೇಕಾ? ನನ್ನ ಮನಸ್ಸಲ್ಲಿರೋದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ನೀವು. ನೀವು ಹೇಳ್ದಾಗೆ ನನ್ಗೆ ಆ ಹೂವು ಬೇಕು ಅಂತ ಅನ್ನಿಸ್ತಾ ಇದೆ. ರೀ, ನಿಮಗೋಸ್ಕರ ಆ ಚಂದ್ರನ್ನೇ ತರೋದಕ್ಕೆ ನಾನು ರೆಡಿಯಾಗಿರ್ಬೇಕಾದ್ರೆ ಇನ್ನು ಹೂ ಯಾವ ಲೆಕ್ಕ? ನಿಮ್ಗೆ ಹೂ ಬೇಕು ತಾನೆ, ತರ್ತೀನಿ ರೀ.
ನೀನು ದಂತದ ಬೊಂಬೆ. ನನ್ನ ನೋಡಿ ನನ್ನ ಮನಸ್ಸೇ ಕರ್ಗೆ ಹೋಗಿದೆ. ಈ ರೀತಿ ಸೌಂದರ್ಯನ ನಾನು ಹಿಂದೆ ಎಲ್ಲೂ ನೋಡಿರಲಿಲ್ಲ. ನೀನು ಈ ಸೌಂದರ್ಯ ಸಾಲದು ಅಂತ ಅದರ ಶೃಂಗಾರಕ್ಕೆ ಹೂ ಬೇರೆ. ಆ ಹೂನ ನಾನು ತಗೊಳ್ಳ? ಅರ್ಜುನ್ ಅವರೇ, ಆ ಶಿಲಾಬಾಲಿಕೆನ ನೋಡಿದ್ ಸಾಕು, ಬೇಗ ಬನ್ನಿ. ಆ ಶಿಲಾಬಾಲಿಕೆ ಅಂದನ ನೋಡಿ ಹಾಗೆ ಮೈ ಮರ್ತ್ಬಿಟ್ಟಿದ್ದೀರಾ. ಅರ್ಜುನ್ ಅವರೇ, ಶಿಲಾಬಾಲಿಕೆನ ಅಷ್ಟೊಂದೆಲ್ಲ ಏನ್ ನೋಡೋದ್ ಬೇಕಾಗಿಲ್ಲ, ಬೇಗ ಬನ್ನಿ. ಹಾ ಬಂದೆ. ಅವನ್ನ ಕೊಡಿ. ಇಷ್ಟು ದೊಡ್ಡ ದೇವಸ್ಥಾನ, ಕ್ಯಾಂಪ್ ಫೈರ್ ಉರಿತಾ ಇದೆ, ತಂಪಾಗಿ ತಂಗಾಳಿ ಬೀಸ್ತಾ ಇದೆ. ಈ ದೇವಸ್ಥಾನದಲ್ಲಿ ಆ ದೇವರು, ನಾನು, ನೀವು ಬಿಟ್ರೆ ಬೇರೆ ಯಾರೂ ಇಲ್ಲ.